ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ಇವತ್ತು ನಾನು ಈ ಮಿಕ್ಸ್ ದಾಲ್ ಒಂದು 5 ನಿಮಿಷದಲ್ಲಿ ಪಟ್ಟನೆ ಮಾಡಿ ಮುಗಿಸುವಂತಹ ಒಂದು ರಸಮ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಮಿಕ್ಸ್ ದಾಲ್ ಅಂದರೆ ಇದರಲ್ಲಿ ಬಗೆ ಬಗೆಯ ಬೇಳೆಗಳೆಲ್ಲ ಉಂಟು ನೋಡಿ. ಇದು ಕೆಂಪು ಬೇಳೆ ಅಂದರೆ ಮಸೂರ್ ದಾಲ್, ಹೆಸರು ಬೇಳೆ, ತೊಗರಿ ಬೇಳೆ, ಮತ್ತು ಸಣ್ಣ ಸಣ್ಣ ಹೆಸರು ಬೇಳೆ ಆಗ್ತದಲ್ಲ ಪಾಯಸಕ್ಕೆ ಹಾಕೋದು, ಅದು ಇದೆ. ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ಸಿಗ್ತದೋ ಹಾಗೆ ಈ ಬೇಳೆಯಲ್ಲಿ ಕೂಡ ಅಷ್ಟೇ ಪ್ರೋಟೀನ್ ಸಿಗ್ತದೆ ನಿಮಗೆ. ಮಿಕ್ಸ್ ದಾಲ್ ರಸಮ್ಗೆ ಇಲ್ಲಿ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ಅಂದರೆ ನನಗೆ ಸ್ವಲ್ಪ ಹುಳಿ ಜಾಸ್ತಿ ಇಷ್ಟ, ಹಾಗಾಗಿ 3 ತೊಗೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಾದರೆ 2 ತಗೊಳ್ಳಿ. ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, 1 ತುಂಡು ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಹಸಿರು ಮೆಣಸು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗ್ತದೆ. ಈ ರಸಮ್ಗೆ ಮಿಕ್ಸ್ ದಾಲೇ ಬೇಕು ಅಂತೇನಿಲ್ಲ. ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಇದರಲ್ಲಿ ಕೂಡ ಈ ರಸಮ್ ತುಂಬ ಚೆನ್ನಾಗಿ ಆಗ್ತದೆ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಸಾಸಿವೆ ಎಲ್ಲ ಪಟ್ ಪಟ್ ಅಂತ ಸಿಡಿಬೇಕು, ಒಂದು ಕೂಡ ಸಾಸಿವೆ ಉಳಿಬಾರ್ದು, ಉಳಿದ್ರೆ ಅದು ಕಹಿ ಆಗ್ತದೆ. ಈಗ ಸಾಸಿವೆ ಸಿಡಿದಿದೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಬಣ್ಣ ಬರಬೇಕು. ಈಗ ಹಸಿಮೆಣಸು ಮತ್ತು ಶುಂಠಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಈಗ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಶಿನ ಮತ್ತು ಸಾಂಬಾರ್ ಪೌಡ್ರು ಒಂದು 3 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ 4 ಸ್ಪೂನ್ ಹಾಕಿ. ಮಸಾಲ ಎಲ್ಲ ಟೊಮಾಟೊದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೆನೆಸಿಟ್ಟ ಮಿಕ್ಸ್ ದಾಲನ್ನು ಹಾಕ್ಕೊಳ್ಳುವ. 1 ನಿಮಿಷ ಆಗುವವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನಾನು 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈ ರಸಮ್ ನನಗೆ ರೈಸ್ಗೆ, ಹಾಗಾಗಿ 3 ಲೋಟ ಹಾಕ್ಕೊಂಡಿದ್ದೀನಿ. ನೀವು ಚಪಾತಿಗೆ ಆದರೆ 2 ಲೋಟ ಹಾಕ್ಕೊಳ್ಳಿ. ಅದು ರಸಮ್ ಸ್ವಲ್ಪ ದಪ್ಪವಾಗಿದೆ, ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಈಗ ಬಾಯಿ ಮುಚ್ಚಿ 2 ಸೀಟಿ ತಗೋಬೇಕು. ಸೀಟಿಯಾಗಿದೆ. ಈ ರಸಮನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತಿದ್ದೀನಿ. ಈ ಮೆಹಂದಿ ಫಂಕ್ಷನಲ್ಲೆಲ್ಲ ಇದೇ ಟೇಸ್ಟಿನ ರಸಮ್ ಮಾಡಿರ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಯಾವ ಟೇಸ್ಟ್ ಬರ್ತದೆ ಅಂತ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.